ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಚಿಕ್ಕ ವಯಸ್ಸಲ್ಲೇ ಆಕಾಶವನ್ನೇ ಚುಂಬಿಸಿದ ಹನುಮ, ಏರಿದಷ್ಟೇ ವೇಗವಾಗಿ ಪಾತಾಳಕ್ಕೆ ಬಿದ್ದ ವಾಮನ. ಆದರೂ ಚಂದನವನದಲ್ಲಿ ಅವರು ತ್ರಿವಿಕ್ರಮ. ಅಸಂಖ್ಯಾತ ಹೃದಯಗಳನ್ನ ನಕ್ಕು ನಲಿಸಿದ ಕರುನಾಡ ಕುಳ್ಳ ಇನ್ನಿಲ್ಲ. ಕಾಫಿ ಕುಡಿದು ನಿದ್ದೆಗೆ ಹೋದವರು ಮರಳಿ ಬಾರದ ಲೋಕಕ್ಕೆ ತೆರಳಿದ್ದಾರೆ. ಕಪ್ಪು ಬಿಳುಪು ಯುಗದಲ್ಲೇ 10 ಹೊಸ ಪ್ರಯೋಗಗಳ ಹರಿಕಾರನಾದ ದ್ವಾರಕೀಶ್ 7 ಬೀಳುಗಳ ಸಂಘರ್ಷದಲ್ಲಿ ಮಿಂದೆದ್ದವರು. 81ನೇ ವಯಸ್ಸಿಗೆ ಇಹಲೋಕ ಯಾತ್ರೆಯನ್ನು ಮುಗಿಸಿದ ಹಿರಿ ಜೀವದ ಅಗಲಿಕೆಗೆ ಚಂದನವನ ಕಂಬನಿ ಮಿಡಿದಿದೆ. ಸಿಎಂ ಸೇರಿ ಹಲವರು ಸಂತಾಪ ಸೂಚಿಸಿದ್ದಾರೆ. ಕಾವೇರಿ ತೀರದಲ್ಲಿ ಕೈ ದಳಕ್ಕೆ ಮತದಾಹ. ಒಕ್ಕಲಿಗ ಕೋಟೆಯಲ್ಲಿ ಮತ ಶಿಕಾರಿಯಾಡಲು ರಾಹುಲ್ ಮೊದಲ ಬಾರಿ ರಾಜ್ಯಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ. ನಾಳೆ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇತ್ತ ಮಳವಳ್ಳಿಯಲ್ಲಿ ಕುಮಾರಸ್ವಾಮಿ ಮತಬೇಟೆ ಆರಂಭಿಸಿದ್ದಾರೆ. ರಾಜ್ಯದಲ್ಲಿ ಇವತ್ತು ಕೂಡ ನಾಮಪತ್ರ ಭರಾಟೆ ಜೋರಿತ್ತು. ಧಾರವಾಡದಲ್ಲಿ ಕಾವಿ ಬೆಂಬಲದ ಗೊಂದಲದ ನಡುವೆ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಅಖಾಡ ಪ್ರವೇಶಿಸಿದ್ದಾರೆ. ಬೀದರ್ನಲ್ಲಿ ಖಂಡ್ರೆ ಪುತ್ರ, ಕೊಪ್ಪಳದಲ್ಲಿ ರಾಜಶೇಖರ್ ಹಿಟ್ನಾಳ್ ನಾಮಪತ್ರ ಸಲ್ಲಿಸಿದ್ದಾರೆ. ಲೋಕಸಭೆಯಲ್ಲೂ ಕಾಂಗ್ರೆಸ್ ಭರ್ಜರಿ ಕಾರ್ಯಾಚರಣೆಗಿಳಿದಿದೆ. ಕೊಪ್ಪಳದಲ್ಲಿ ಆಪರೇಷನ್ ಸವದಿ ಸಕ್ಸಸ್ ಆಗಿದ್ದು ಕರಡಿ ಸಂಗಣ್ಣ ಹಸ್ತಲಾಘವಕ್ಕೆ ಸಜ್ಜಾಗಿದ್ದಾರೆ. ಕಲಬುರಗಿಯಲ್ಲಿ ಕಾಂಗ್ರೆಸ್ಗೆ ಗುತ್ತೇದಾರ್ ಬಲ ಸಿಗೋ ಸಾಧ್ಯತೆ ಇದೆ. ರಾಯಚೂರಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಜಾತಿ ಸಂಕಟ ಸೃಷ್ಟಿಯಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.